ಹಾಯ್ ಫ್ರೆಂಡ್ಸ್, ಆಶಾ ಸ್ಟಾಕ್ಸ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಗೆಳೆಯರೇ, ಆಶಾ ಸ್ಟಾಕ್ ಯೂಟ್ಯೂಬ್ ಚಾನೆಲ್ ತಮಗೆ ಮುಖ್ಯವಾಗಿ ಸ್ಟಾಕ್ ಮಾರ್ಕೆಟ್ನ ಮಾಹಿತಿಗಳನ್ನು ತಲುಪಿಸಲು ರಚಿಸಲಾದ ಒಂದು ಅದ್ಭುತ ಚಾನೆಲ್ ಆಗಿದೆ. ನಮ್ಮ ಚಾನೆಲ್ನಲ್ಲಿ ಮುಖ್ಯವಾಗಿ ಸ್ಟಾಕ್ ಬೋನಸ್, ಸ್ಟಾಕ್ ಸ್ಪ್ಲಿಟ್, ಡಿವಿಡೆಂಡ್ ಹಾಗೂ ಬುಲಿಶ್ ಸ್ಟಾಕ್ಗಳ ಕುರಿತು ಚರ್ಚಿಸಲಾಗುತ್ತದೆ. ನೆನಪಿರಲಿ ಗೆಳೆಯರೇ, ಇದು ಮಾಹಿತಿಗಾಗಿ ಮಾತ್ರ ರಚಿಸಿದ ವಿಡಿಯೋ. ಈ ವಿಡಿಯೋನಲ್ಲಿ ಯಾವುದೇ ತರಹದ ಸ್ಟಾಕ್ ರೆಕಮೆಂಡೇಶನ್ ಅಥವಾ ಹೂಡಿಕೆ ಅಡ್ವೈಸ್ ಇರೋದಿಲ್ಲ. ತಾವು ಹೂಡಿಕೆ ಮಾಡಲು ಬಯಸಿದ್ದಲ್ಲಿ ತಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ್ನು ಸಂಪರ್ಕಿಸಿ ಹೂಡಿಕೆ ಮಾಡಬಹುದು. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಮಾರ್ಕೆಟ್ನ ವಿಶೇಷ ಮತ್ತು ಹೊಸ ಅಪ್ಡೇಟ್ಗಳ ಕುರಿತು ಚರ್ಚೆ ಮಾಡಲಿದ್ದೇವೆ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಟಾಟಾ ಸ್ಟೀಲ್, HDFC ಬ್ಯಾಂಕ್ ಹಾಗೂ ಇತರೆ 8 ಷೇರುಗಳ ಕುರಿತು ಮಾಹಿತಿ ನೀಡಲಿದ್ದೇನೆ. ಅವುಗಳು ಸ್ಟಾಕ್ ಬೋನಸ್, ಸ್ಟಾಕ್ ಸ್ಪ್ಲಿಟ್, ಡಿವಿಡೆಂಡ್ಗಳ ಘೋಷಣೆ ಮಾಡಿರುತ್ತಾರೆ. ಇದರಲ್ಲಿ ಹೂಡಿಕೆದಾರರ ಬಹಳ ದಿನಗಳ ಬೇಡಿಕೆಯಾಗಿದ್ದ ITC ಲಿಮಿಟೆಡ್ ಅನೌನ್ಸ್ಮೆಂಟ್ ಕುರಿತು ಮೊದಲು ತಿಳಿದುಕೊಳ್ಳೋಣ. ಇವತ್ತಿನ ಟ್ರೇಡಿಂಗ್ ಸೆಷನ್ನಲ್ಲಿ ITC ಲಿಮಿಟೆಡ್ ಸ್ಟಾಕ್ 1% ಕರೆಕ್ಷನ್ ಆಗಿ 436 ರೂಪಾಯಿಗೆ ಕ್ಲೋಸ್ ಆಯಿತು. ITC ಲಿಮಿಟೆಡ್ನವರು ಪ್ರತಿ ಷೇರಿನ ಮೇಲೆ 7 ರೂಪಾಯಿ 50 ಪೈಸೆಯ ಒಂದು ಧಮಾಕ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಡಿವಿಡೆಂಡ್ನ ಎಕ್ಸ್ ಡೇಟ್ ಮತ್ತು ರೆಕಾರ್ಡ್ ಡೇಟ್ ಮುಂದಿನ ದಿನಗಳಲ್ಲಿ ತಿಳಿಸಲಾಗುತ್ತದೆ. ವೀಕ್ಷಕರೇ, ನಮ್ಮ ಮುಂದಿನ ಸ್ಟಾಕ್ ಬಗ್ಗೆ ಚರ್ಚೆ ಮಾಡೋದಾದರೆ GFC, ಗುಜರಾತ್ ಸ್ಟೇಟ್ ಫರ್ಟಿಲೈಸರ್ ಆ್ಯಂಡ್ ಕೆಮಿಕಲ್, ಇಂದಿನ ಟ್ರೇಡಿಂಗ್ ಸೆಷನ್ನಲ್ಲಿ 1% ರ್ಯಾಲಿಕೊಂಡು 224 ರೂಪಾಯಿಗೆ ಕ್ಲೋಸ್ ಆಯಿತು. ಕಂಪನಿ ತನ್ನ ಷೇರುದಾರರಿಗೆ 4 ರೂಪಾಯಿ ಡಿವಿಡೆಂಡ್ ಘೋಷಣೆ ಮಾಡಿದೆ. ಕಂಪನಿಯ ಒಂದು ಉತ್ತಮ ಡಿವಿಡೆಂಡ್ ಅಂತಲೇ ಹೇಳಬಹುದು. ಇದನ್ನು ನೀಡುವ ಎಕ್ಸ್ ಡೇಟ್ ಮತ್ತು ರೆಕಾರ್ಡ್ ಡೇಟ್ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ತಿಳಿಸಲಾಗುತ್ತದೆ. ವೀಕ್ಷಕರೇ, ನಮ್ಮ ಮುಂದಿನ ಶೇರ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಭಾರತ್ ಭೂಷಣ್ ಫೈನಾನ್ಸ್, ಇಂದಿನ ಟ್ರೇಡಿಂಗ್ ಸೆಷನ್ನಲ್ಲಿ 3.5% ಬುಲ್ ರ್ಯಾಲಿಯಲ್ಲಿ ಶೇರ್ ಕಂಡುಬಂತು. ಕಂಪನಿಯ ಶೇರ್ 34.95ಗೆ ಕ್ಲೋಸ್ ಆಯಿತು. ಈ ಕಂಪನಿಯ ಪ್ರತಿ ಷೇರಿನ ಮೇಲೆ 0.60 ಪೈಸೆ ಅಂದರೆ 60 ಪೈಸೆ ಡಿವಿಡೆಂಡ್ ಘೋಷಣೆ ಮಾಡಿದೆ. ವೀಕ್ಷಕರೇ, ಪೆನಿ ಸ್ಟಾಕ್ ಒಂದು 60 ಪೈಸೆಯ ಡಿವಿಡೆಂಡ್ ಘೋಷಣೆ ಮಾಡುತ್ತೆ ಅಂದರೆ ಅದು ಉತ್ತಮನೇ ಅಂತ ಹೇಳ್ಬೋದು. ಇದನ್ನು ಸಹ ನೀಡುವ ಎಕ್ಸ್ ಡೇಟ್ ಮತ್ತು ರೆಕಾರ್ಡ್ ಡೇಟ್ ಕಂಪನಿ ಅನೌನ್ಸ್ ಮಾಡಲಿದೆ. ಅನೌನ್ಸ್ ಮಾಡಿದ ತಕ್ಷಣ ನಮ್ಮೆಲ್ಲರಿಗೂ ತಿಳಿಸಲಾಗಿದೆ. ವೀಕ್ಷಕರೇ, ನಮ್ಮ ಮುಂದಿನ ಶೇರ್ ಬಗ್ಗೆ ಚರ್ಚೆ ಮಾಡೋದಾದರೆ PG ಎಲೆಕ್ಟ್ರೋಪ್ಲಾಸ್ಟ್ ಲಿಮಿಟೆಡ್, ಇಂದಿನ ಟ್ರೇಡಿಂಗ್ ಸೆಷನ್ನಲ್ಲಿ 3.5% ಬುಲ್ ರ್ಯಾಲಿ ಕಂಡು 2596 ರೂಪಾಯಿಗೆ ಕ್ಲೋಸ್ ಆಯಿತು. PG ಎಲೆಕ್ಟ್ರೋಪ್ಲಾಸ್ಟ್ ಕಂಪನಿಯವರು 1:10 ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿರುತ್ತಾರೆ. ಅಂದರೆ ತಮ್ಮ ಪ್ರತಿ ಒಂದಿನ ಶೇರ್ನ ಬದಲಿಗೆ ತಮಗೆ 10 ಹೊಸ ಶೇರ್ ಲಭಿಸುವುದು, ಒಟ್ಟಾಗಿ ತಮ್ಮ ಒಂದು ಶೇರ್ 10 ಶೇರ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಸಹ ನೀಡುವ ಎಕ್ಸ್ ಡೇಟ್ ಮತ್ತು ರೆಕಾರ್ಡ್ ಡೇಟ್ ಕಂಪನಿ ಘೋಷಣೆ ಮಾಡಲಿದೆ. ಘೋಷಣೆ ಮಾಡಿದ ತಕ್ಷಣ ತಮ್ಮೆಲ್ಲರಿಗೂ ತಿಳಿಸಿದೆ. ಗೆಳೆಯರೇ, ನಮ್ಮ ಮುಂದಿನ ಸ್ಟಾಕ್ ಬಗ್ಗೆ ಮಾತನಾಡೋದಾದರೆ ಅದು ವೆಲ್ಜಿನ್ ಡೆನಿಷನ್ ಲಿಮಿಟೆಡ್, ಇಂದಿನ ಟ್ರೇಡಿಂಗ್ ಸೆಷನ್ನಲ್ಲಿ 0.5 ಪಾಸಿಟಿವ್ ಆಗಿ 3789 ರೂಪಾಯಿಗೆ ಕ್ಲೋಸ್ ಆಯಿತು. ಕಂಪನಿ ಈ ಹಿಂದೆಯೇ 1:1 ಸ್ಟಾಕ್ ಬೋನಸ್ ಅನೌನ್ಸ್ ಮಾಡಿದೆ ಹಾಗೂ ಇಂದಿನ ದಿವಸ ಸ್ಟಾಕ್ ಮೇಲೆ 17 ರೂಪಾಯಿಯ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ವೀಕ್ಷಕರೇ, ನೆನಪಿರಲಿ, ಮೊದಲಿಗೆ ಡಿವಿಡೆಂಟನ್ನು ವಿತರಣೆ ಮಾಡಲಾಗುವುದು, ತದನಂತರ 1:1 ಸ್ಟಾಕ್ ಬೋನಸನ್ನು ನೀಡಲಾಗುವುದು ಅಂತ ಕಂಪನಿ ಹೇಳಿದೆ. ಇದನ್ನು ಸಹ ನೀಡುವ ಸ್ಟಾಕ್ ಎಕ್ಸ್ ಡೇಟ್ ಮತ್ತು ರೆಕಾರ್ಡ್ ಡೇಟ್ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ತಿಳಿಸಲಾಗುತ್ತದೆ. ವೀಕ್ಷಕರೇ, ನಮ್ಮ ಮುಂದಿನ ಶೇರ್ HDFC ಬ್ಯಾಂಕ್ ಬಗ್ಗೆ ಚರ್ಚೆ ಮಾಡೋದಾದರೆ
ಇಂದಿನ ಟ್ರೇಡಿಂಗ್ ಸೆಷನ್ನಲ್ಲಿ ಶೇಕಡ 1.5 ರ್ಯಾಲಿ ಕಂಡು 1,516 ರೂಪಾಯಿಗೆ ಕ್ಲೋಸ್ ಆಗಿದೆ. ICICI ಸೆಕ್ಯೂರಿಟೀಸ್ ಎಂಬ ಒಂದು ಬ್ರೋಕರೇಜ್ ಫಾರ್ಮ್ ರಿಸರ್ಚ್ ಫಾರ್ಮ್ಗೆ ಈ ಷೇರಿನ ಮೇಲೆ ಬುಲಿಶ್ನೆಸ್ ತಿಳಿಸುತ್ತಾ ಬೈಯಿಂಗ್ ರೆಕಮೆಂಡೇಶನ್ ಹೇಳಿ 1850 ರೂಪಾಯಿಯ ಟಾರ್ಗೆಟ್ ಹೇಳಿದೆ. ಆದರೆ ವೀಕ್ಷಕರೇ, ಸದ್ಯಕ್ಕೆ ಎಲೆಕ್ಷನ್ ರಿಸಲ್ಟ್ ಇರೋದರಿಂದ ಕಾದು ನೋಡಿ ನಿರ್ಣಯ ಮಾಡೋದು ಉತ್ತಮ. ವೀಕ್ಷಕರೇ, ನಮ್ಮ ಇವತ್ತಿನ ಕೊನೆಯ ಹಾಗೂ ಒಂದು ಉತ್ತಮ ಸ್ಟಾಕ್ ಆದರೆ ಅದು ಟಾಟಾ ಸ್ಟೀಲ್ ಬಗ್ಗೆ ಮಾತನಾಡೋಣ. ಟಾಟಾ ಸ್ಟೀಲ್ ಇಂದಿನ ಟ್ರೇಡಿಂಗ್ ಸೆಷನ್ನಲ್ಲಿ ಫ್ಲಾಟ್ ಆಗಿ ಕ್ಲೋಸ್ ಆಗಿ 174.90 ರೂಪಾಯಿಗೆ ಕ್ಲೋಸ್ ಆಗಿದೆ. ಬಿಸ್ನೆಸ್ ಟುಡೇ ಎಂಬ ಒಂದು ರಿಸರ್ಚ್ ಫಾರ್ಮ್ ಟಾಟಾ ಸ್ಟೀಲ್ ಶೇರಿನ ಮೇಲೆ ಬುಲಿಶ್ನೆಸ್ ತಿಳಿಸುತ್ತಾ 170ಕ್ಕೆ ರೆಸಿಸ್ಟೆನ್ಸ್ ಕಡೆ ಬಂದಲ್ಲಿ ಮತ್ತೆ ಬೈಯಿಂಗ್ ಬರುತ್ತೆ. ಅದೇ ರೀತಿ 176 ರೆಸಿಸ್ಟೆನ್ಸ್ ಸ್ಟಾಕ್ ಕ್ಲಿಯರ್ ಮಾಡಿದರೆ ಅದು ನೇರವಾಗಿ 194ವರೆಗೆ ತಲುಪುತ್ತದೆ ಅಂತ ಹೇಳಿದೆ. ವೀಕ್ಷಕರೇ, ಟಾಟಾ ಸ್ಟೀಲ್ ಈಗಾಗಲೇ ಕಳೆದ 1 ವರ್ಷದಿಂದ